ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಚ ರಘುನಾಥ್ ರವರ ಗದ್ಯ 2 ರಾಗಿ ಮುದ್ದೆ ಪಾಠದ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ 1, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಗ್ರಾಮದ ಅಧಿದೇವತೆ ಯಾರು? ಗ್ರಾಮದ ಅಧಿದೇವತೆ ನಾಗಮ್ಮ. ಪ್ರಶ್ನೆ 2, ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು? ಕಣ್ಣುಗಳಲ್ಲಿ ಮುದ್ದೆಗಳ ಸಾಲು ಚಿತ್ರಗಳು ಮೂಡಿಕೊಂಡವು. ಪ್ರಶ್ನೆ 3, ಹೋಟೆಲ್ನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ? ಹೋಟೆಲಿನಲ್ಲಿ ಕರಿಯ ಕಸ ಮುಸುರೆ ಬಳಿಯುವ ಕೆಲಸ ಮಾಡುತ್ತಿದ್ದ. ಪ್ರಶ್ನೆ 4, ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು? ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು. ಪ್ರಶ್ನೆ 5, ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ? ನೀರಿಗಾಗಿ ಕರಿಯ ದೊಡ್ಡದೊಂದು ಬಾನಿಯನ್ನು ತರುತ್ತಿದ್ದ. ಪ್ರಶ್ನೆ 6, ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸೀಕು. ಪ್ರಶ್ನೆ 7, ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ರಾಗಿಗೆ ಸುಮಾರು 4000 ವರ್ಷಗಳ ಇತಿಹಾಸವಿದೆ. ಪ್ರಶ್ನೆ 8, ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು? ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್. ಪ್ರಶ್ನೆ 9, ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ? ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ. ಪ್ರಶ್ನೆ 10, ಡಾಕ್ಟರ್ CH ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯೊಂದಿಗೆ ಹೇಳಿಕೊಂಡ ಕೊನೆಯ ಆಸೆ ಯಾವುದು? ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಡಾಕ್ಟರ್ CH ಲಕ್ಷ್ಮಣಯ್ಯನವರ ಕೊನೆಯ ಆಸೆ. ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಲೇಖಕರು ಹಾಗೂ ಅವರಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು? ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಕುಳಿತಿದ್ದರು. ಅಲ್ಲೇ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮುರಿಯುತ್ತಾ ಸಾರಿನಲ್ಲಿ ಹೊರಳಿಸುತ್ತಾ ನುಂಗುತ್ತಿದ್ದರು. ಇದರಿಂದ ಲೇಖಕರ ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರೂರಿತು. ಪ್ರಶ್ನೆ 2, ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ಪ್ರಶ್ನೆ 3, ರಾಗಿಯ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ಯಾವುದು? ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯೇ ಜಲ್ಲ ಜಲ್ಲನೆ ಉದುರಮ್ಮ ಎಂಬುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ. ಪ್ರಶ್ನೆ 4, ಮುದ್ದೆ ಮಾಡಲು ಬೇಕಾದ ಕೌಶಲವೇನು? ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ ಬೇಕು. ಪ್ರಶ್ನೆ 5, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ದುಡಿಯುವ ಜನಕ್ಕೆ ಗೋಡೆಗೆಸೆದರೆ ಪುಟಿಯುವಂತಹ ಗಟ್ಟಿ ಮುದ್ದೆಯೇ ಇರಬೇಕು. ಪ್ರಶ್ನೆ 6, ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ರಾಗಿ ಬಾಲನ್ನು ತಟ್ಟೆಯಲ್ಲಿಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವ ಚಲುವೆಯರು, ಮುದ್ದೆಯನ್ನು ಒಮ್ಮೆಗೇ ಎತ್ತಿಕೊಂಡು ತಿನ್ನುವ ಚೆನ್ನಿಗರ ದೆಸೆಯಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಪ್ರಶ್ನೆ 7, ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯುವ ಗುಣವಿದೆ? ರಾಗಿಯು ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ರಾಗಿ ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವ ಗುಣಗಳಿವೆ. ಪ್ರಶ್ನೆ 8, ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಕೋಮಲಾಂಗಿಯರಿಗೆ ಮುದ್ದೆಯು ಮೈಬಣ್ಣವನ್ನು ಕಂದಿಸುತ್ತದೆಂಬ ಹೆದರಿಕೆ. ಮುಂದಿನ ಪ್ರಶ್ನೆ, ಸಂದರ್ಭ ಸೂಚಿಸಿ ವಿವರಿಸಿರಿ. ಪ್ರಶ್ನೆ 1, ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಪ್ರಸ್ತುತ ಈ ವಾಕ್ಯವನ್ನು ಚ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ರಾಗಿ ಮುದ್ದೆಯ ಕುರಿತಾದ ತಮ್ಮ ವಿಶೇಷ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಹಳ್ಳಿಗಾಡಿನ ಜನ ಪೌಷ್ಟಿಕ ಆಹಾರವಾದ ರಾಗಿ ಮುದ್ದೆಯನ್ನು ಬಹಳ ಸೊಗಸಾಗಿ ಸವಿಯುತ್ತಾರೆ. ಹೊಲದ ಬದಿಯ ಬೃಹತ್ ಮರದ ನೆರಳಲ್ಲಿ ತಂದು ಬುತ್ತಿಯನ್ನು ಬಿಚ್ಚಿ ತಂದ ರಾಗಿ ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸಿ ಸಾರನ್ನೋ ಗೊಜ್ಜನ್ನೋ ಬಳಸಿಕೊಂಡು ನುಂಗುವ ಆ ಕ್ಷಣದಲ್ಲಿ ಒಂದು ಮುದ್ದೆ ಖಾಲಿಯಾಗುತ್ತಿದ್ದಂತೆ ಇನ್ನೊಂದು ಮುದ್ದೆ ಪ್ರತ್ಯಕ್ಷ ಎನ್ನುವಾಗ ಈ ಮೇಲಿನ ಮಾತನ್ನು ಬಳಸ್ತಾರೆ. ಪ್ರಶ್ನೆ 2,
ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಕರಿಯನ ಬಗ್ಗೆ ವಿವರಿಸುತ್ತಾ ಅವರ ನೀರು ಪಾತಾಳದಲ್ಲಿ ಸೇರಿಕೊಂಡ ಸಂದರ್ಭವನ್ನು ಮೆಲುಕಿಸುವ ಮಾತು ಇದಾಗಿದೆ. ಲೇಖಕರು ಮುದ್ದೆಗೆ ಸಂಬಂಧಿಸಿದ ವಿಚಾರಗಳನ್ನು ಮೆಲುಕು ಹಾಕಿಸುತ್ತಿದ್ದ ಸಂದರ್ಭ, ಅವರ ಬಾಲ್ಯದ ನೆನಪಿನಲ್ಲಿ ಮುದ್ದೆಯ ಹಾಗೆ ಇರುವ ಕರಿಯನ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಈತ ಹೋಟೆಲೊಂದರಲ್ಲಿ ಕಸಮುಸರೆ ಬಳಿಯುತ್ತಿದ್ದ. ಇವನು ಹೊಂದಿರುವ ಬಣ್ಣದ ಕಾರಣಕ್ಕಾಗಿ ಕರಿಯ ಎನ್ನುವ ಹೆಸರನ್ನು ಹೊಂದಿದ್ದ. ಹಾಗೂ ಅಷ್ಟೇ ಬಲಭೀಮನಾದ ಈತ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ಪಾತಾಳದಲ್ಲಿ ನೀರು ನೆಲೆ ನಿಂತ ಊರು ನಮ್ಮದಾಗಿತ್ತು. ಬಲಭೀಮನಾದ ಕರಿಯ ಬೋರ್ವೆಲ್ ಎಷ್ಟೇ ಜಗ್ಗಿದರೂ ಸಿಗುವ ನೀರು ಬರೀ ದಾರದಷ್ಟು ದಪ್ಪ ಎನ್ನುವಾಗ ಈ ಮಾತನ್ನು ಉದಾಹರಿಸುತ್ತಾರೆ. ಪ್ರಶ್ನೆ 3. ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ಇಲ್ಲಿ ರಾಗಿ ಮುದ್ದೆ ಮಾಡಿದ ನಂತರ ಉಳಿಯುವ ಸೀಕು ಅದು ಬಹಳ ರುಚಿಕರ ಎನ್ನುವಾಗ ಈ ಮಾತು ಮೂಡಿಬಂದಿದೆ. ಹಳ್ಳಿಯ ಪರಿಸರದಲ್ಲಿ ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದೆ. ಅದನ್ನು ಸೀಕು ಬಾಕು ಎಂದು ಕರೆಯುತ್ತಾರೆ. ಇದು ಬಹಳ ರುಚಿಕರವಾಗಿದ್ದು ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟವಾಗಿರುತ್ತದೆ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆ ಗುಂಟಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯ ಮೇಲಿದೆ. ಅದು ಬಡ ಮಕ್ಕಳ ಚಾಕ್ಲೇಟ್ ಎನ್ನುತ್ತಾ ಲೇಖಕರು ಈ ಮೇಲಿನ ವಾಕ್ಯವನ್ನು ಪುಷ್ಟೀಕರಿಸುತ್ತಾರೆ. ಪ್ರಶ್ನೆ 4. ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ರಾಗಿ ಮುದ್ದೆಯಲ್ಲಿ ಇರುವ ಕಲಾತ್ಮಕತೆಯ ಕುರಿತಾಗಿ ಹೇಳುತ್ತಾ ಅದನ್ನು ಮಾಡುವಲ್ಲಿ ಬೇಕಾದ ಅನುಭವದ ಕೈಯ ಕುರಿತಾಗಿ ಹೇಳುವ ಸಂದರ್ಭವಿದು. ರಾಗಿ ಮುದ್ದೆಯ ಗೋಳಾಕಾರದ ಬಗ್ಗೆ ವಿವರಿಸುತ್ತಾ ಇದರ ಹಿಂದೆ ಬ್ರಹ್ಮಾಂಡದ ತತ್ವವಿದೆಯಾ ಎನ್ನುವುದಾಗಿ ಪ್ರಶ್ನಿಸಿದ ಲೇಖಕರು ಏನಿಲ್ಲದಿದ್ದರೆ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ ಎನ್ನುತ್ತಾರೆ. ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕುಶಲತೆಯ ಅಗತ್ಯವಿರುವುದನ್ನು ಹೇಳಿದ್ದಾರೆ. ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಆಗಬೇಕು ಎಂದು ವಿವರಿಸಿದ್ದಾರೆ. ಪ್ರಶ್ನೆ 5. ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರ ತಾತನ ಕಾಲದ ಅವಿಭಕ್ತ ಕುಟುಂಬದಲ್ಲಿ ರಾಗಿ ಮುದ್ದೆ ಮಾಡುವ ವಿಧಾನದ ಕುರಿತಾಗಿ ಹೇಳುವ ಸಂದರ್ಭವಿದು. ರಾಗಿ ಮುದ್ದೆ ತಯಾರಿಸುವುದು ಮೇಲ್ನೋಟಕ್ಕೆ ಸುಲಭವಾಗಿ ಕಾಣಬಹುದು, ಆದರೆ ಅದು ಸುಲಭದ ಕೆಲಸವಲ್ಲ. ತಾತನ ದೊಡ್ಡಿಯಂತೆ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಲೇಖಕರು ನೆನಪಿಸಿಕೊಳ್ಳುತ್ತಾರೆ. ದೇಹದ ಶಕ್ತಿಯನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳೆಸುವುದು ಬಲು ಕಷ್ಟದ ಕೆಲಸ. ದೇಹದ ಶಕ್ತಿಯನ್ನೆಲ್ಲ ಹಾಕಿ ಮುದ್ದೆಯನ್ನು ಮಾಡಲು ಹೋದರೆ ಕೆಲವೊಮ್ಮೆ ಶಕ್ತಿ ಹೆಚ್ಚಾಗಿಯೋ ಮಡಕೆ ಹಳತಾಗಿಯೋ ಮುದ್ದೆಯ ಹೆಸರು ಒಲೆಯ ಪಾಲಾಗುತ್ತದೆ. ಹಿಟ್ಟನ್ನು ಮಾಡುವ ಕೋಲಿನಲ್ಲಿ ಮಗಳನ್ನು ಓಡಿಸಿಕೊಂಡು ಹೋಗುವ ನೆನಪನ್ನು ಲೇಖಕರು ಮಾಡಿಕೊಳ್ಳುತ್ತಾರೆ. ಅದನ್ನು ಈ ಮೇಲಿನ ಮಾತಿನ ಮೂಲಕ ವಿವರಿಸಿದ್ದಾರೆ. ಪ್ರಶ್ನೆ 6. ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವ ಚೆಲುವೆಯರು. ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ರಾಗಿ ಮುದ್ದೆಯ ಕುರಿತಾಗಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಸಂದರ್ಭದಲ್ಲಿ ನಡೆದ ಸ್ವಾರಸ್ಯಕರ ಸಂಗತಿಯನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. 2006ನೇ ಇಸ್ವಿಯಲ್ಲಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿತ್ತು. ಆ ವೇಳೆಯಲ್ಲಿ ಕಚೇರಿ ಕ್ಯಾಂಟೀನ್ನಲ್ಲಿ ವಾರಕ್ಕೆರಡು ದಿನ ಮುದ್ದೆ ಮಾಡುವ ನಿರ್ಣಯವನ್ನು ಜಾರಿಗೆ ತಂದಿದ್ದರಂತೆ. ಅಲ್ಲಿ ರಾಗಿ ಬಾಲ್ನನ್ನು ತಟ್ಟೆಯಲ್ಲಿಟ್ಟುಕೊಂಡು ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ತಮ್ಮ ತುಟಿಯ ಬಣ್ಣ ಹಾಳಾಗದ ಹಾಗೆ ತಿನ್ನುತ್ತಿದ್ದರು. ಇನ್ನು ಕೆಲವು ಚೆನ್ನಿಗರು ಇಡೀ ಮುದ್ದೆಯನ್ನೇ ಎತ್ತಿ ಕಚ್ಚಿ ತಿನ್ನುವ ಪರಿಯನ್ನು ಲೇಖಕರು ವಿವರಿಸುತ್ತಾ ನೆನಪಿಸಿಕೊಳ್ಳುತ್ತಾರೆ. ಪ್ರಶ್ನೆ 7. ಅದು ಪದಗಳಿಗೆ ನಿಲುಕದ ರಸಾನುಭವ.
ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಗಿ ಮುದ್ದೆಯು ಬೇರೆ ಬೇರೆ ಪದಾರ್ಥಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ರಾಗಿ ಮುದ್ದೆಯನ್ನು ಯಾವುದರ ಜೊತೆ ಬೇಕಾದರೂ ಸವಿಯಬಹುದು. ಮುದ್ದೆ ಸೊಪ್ಪಿನ ಸಾರಿನ ಜೊತೆ ತಿನ್ನಲು ರುಚಿಕರವಾದರೂ ಯಾವುದೇ ಸಾರಿಗೂ ಹೊಂದಿಕೊಳ್ಳುವ ಗುಣ ಮುದ್ದೆಯದೆಂದು ಲೇಖಕರು ವಿವರಿಸಿದ್ದಾರೆ. ಕಿವುಚಿದ ಸಾರು, ಕೋಳಿ ಸಾರು, ಮೊಳಕೆಯೊಡೆದ ಹುರುಳಿಕಾಳು ಸಾರು, ಹಿತಕವರೆ, ಗೊಜ್ಜು, ಚಟ್ನಿ ಎಲ್ಲದರೊಂದಿಗೆ ಅನುರೂಪವಾಗುವ ಮುದ್ದೆಯನ್ನು ನೀರು ಮಜ್ಜಿಗೆಯೊಂದಿಗೆ ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಪ್ರಶ್ನೆ 8. ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ. ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಚಹ ರಘುನಾಥ್ ರವರು ಬರೆದ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಗಿ ಲಕ್ಷ್ಮಣಯ್ಯ ಎಂದೇ ಪ್ರಸಿದ್ಧರಾಗಿದ್ದ ಡಾಕ್ಟರ್ CH ಲಕ್ಷ್ಮಣಯ್ಯನವರ ರಾಗಿ ಮೋಹವನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ರಾಗಿ ಲಕ್ಷ್ಮಣಯ್ಯ ಎಂದೇ ಪ್ರಸಿದ್ಧರಾಗಿದ್ದ CH ಲಕ್ಷ್ಮಣಯ್ಯನವರು ಹೊಸ ತಳಿಯ ರಾಗಿ ಸಂಶೋಧನೆಯ ಮೂಲಕ ಎಲ್ಲ ಋತುವಿನಲ್ಲಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದವರು. ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದರು. ಇಂತಹ ಮಹಾನ್ ರಾಗಿ ಪ್ರೇಮಿಯಾದ ಲಕ್ಷ್ಮಣಯ್ಯನವರು ಸಾಯುವಾಗ ಹೆಂಡತಿಯ ಬಳಿ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಕೊನೆಯ ಆಸೆಯನ್ನು ವ್ಯಕ್ತಪಡಿಸಿದ್ದರು. ಅವರ ಮಾತನ್ನು ಲೇಖಕರು ಇಲ್ಲಿ ನೆನಪಿಸುತ್ತಾರೆ. ಮುಂದಿನ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಹಳ್ಳಿಯ ಜನ ಕೈಯಲ್ಲೇ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿರಿ. ಹೊಲದ ಬದಿಯಲ್ಲಿ ಬೃಹತ್ ಮರ. ಆ ಮರದ ನೆರಳಲ್ಲಿ ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನೇ ಬಟ್ಟಲಿನಾಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನೋ ಗೊಜ್ಜನ್ನೋ ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಇದು ಹಳ್ಳಿಯ ಜನರ ಬದುಕಾಗಿದೆ. ಪ್ರಶ್ನೆ 2. ಕರಿಯನ ಜೀವನ ಹೇಗಿತ್ತು? ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ? ಲೇಖಕರಿಗೆ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ವ್ಯಕ್ತಿ ಎಂದರೆ ಕರಿಯ. ಲೇಖಕರ ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸ ಮುಸುರೆ ಬಳಿಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ. ಲೇಖಕರ ಪಾಲಿಗವನು ಆಶ್ಚರ್ಯದ ವಸ್ತುವಾಗಿದ್ದ. ಅವನು ನೋಡಲಿಕ್ಕೆ ಕಪ್ಪಾಗಿದ್ದುದರಿಂದ ಕರಿಯ ಎನ್ನುತ್ತಿದ್ದರು. ಈ ಬಲಭೀಮ ಲೇಖಕರ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರು ಪಾತಾಳದಲ್ಲಿ ನೆಲೆನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದರೂ ದಾರದಷ್ಟೇ ನೀರು ಬರುತ್ತಿತ್ತು. ಅಲ್ಲಿನ ಜನರೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನು ತರುತ್ತಿದ್ದ. ಅವನು ಬೋರ್ವೆಲ್ಲನ್ನು ಜಗ್ಗಿದರೆ ಅದು ದಡಬಡ ಎಂದು ಸದ್ದು ಮಾಡುತ್ತಿತ್ತು. ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲೆ ಇರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ 2 ದೊಡ್ಡ ಗೂಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಪ್ರಶ್ನೆ 3. ರಾಗಿ ಮುದ್ದೆ ಕುರಿತು ಇರುವ 10 ಮೆಚ್ಚುಗೆಯ ನಂಬಿಕೆಯ ಮಾತುಗಳು ಯಾವುವು? ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದಾಗಿ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಆರೋಗ್ಯಕರ ದೇಹದ ಹಳ್ಳಿಗರ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆನೆ ತುಂಬಿಕೊಂಡು ನಳನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಪ್ರಶ್ನೆ 4. ರಾಗಿ ಮುದ್ದೆ ಕುರಿತು ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿರಿ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಹಾಗೆ ನೋಡಿದರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕವರೆ, ಮೊಳಕೆಯೊಡೆದ ಹುರುಳಿಕಾಳು ಸಾರು ಹೀಗೆ ಎಲ್ಲದರೊಂದಿಗೆ ರಾಗಿ ಮುದ್ದೆ ಅನುರೂಪವಾದ ಜೋಡಿಯಾಗಬಲ್ಲದು. ಕೊನೆಗೆ ನೀರು ಮಜ್ಜಿಗೆಯಾದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ಸಿಲುಕದ ರಸಾನುಭವ.
ಪ್ರಶ್ನೆ 5. ಡಾಕ್ಟರ್ CH ಲಕ್ಷ್ಮಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿರಿ. ಡಾಕ್ಟರ್ CH ಲಕ್ಷ್ಮಣಯ್ಯನವರು ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರುವಾಸಿಯಾಗಿದ್ದರು. ರಾಗಿ ಸಂಶೋಧನೆ ಕೈಗೊಂಡು ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳಿಗೆ ಅನ್ವೇಷಣೆಗೆ ತೊಡಗಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡು ಅದ್ಭುತ ಯಶಸ್ಸು ಪಡೆದರು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದವರು. ಅನಾರೋಗ್ಯ ಪೀಡಿತವಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿ ಧಾನ್ಯವನ್ನು ಮರೆಯಲಿಲ್ಲ. ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡುವ ಸಮಯದಲ್ಲಿ ಅದರಿಂದ ಚೇತರಿಸಿಕೊಂಡು ಪುನಃ ರಾಗಿ ಸಂಶೋಧನೆಯನ್ನು ಮುಂದುವರೆಸುವಂತಾದರೆ ಮಾತ್ರ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಎಂದು ವೈದ್ಯರ ಬಳಿ ಹೇಳಿದ್ದರಂತೆ. ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ರಾಗಿ ಮುದ್ದೆ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕೆಂದರೆ ನಿಮ್ಮ ಪ್ರಥಮ PUC ಕನ್ನಡಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಹಾಗೆ ಎಲ್ಲ ಸಬ್ಜೆಕ್ಟ್ನ ಕ್ವೆಶ್ಚನ್ ಪೇಪರ್ಗಳ ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ. ದಯಮಾಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.